ರಾಜ್ಯಸಭೆಗೆ 4 ಅವಿರೋಧ ಆಯ್ಕೆ. ಕರ್ನಾಟಕದಿಂದ 4 ಅವಿರೋಧ ಆಯ್ಕೆ. ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಎಂ ನಾಗರಾಜ್. ರಾಜ್ಯಸಭೆಗೆ 4 ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ ಘೋಷಿಸಿದ್ದಾರೆ ಕಾರ್ಯದರ್ಶಿ. ವಿಧಾನಸಭೆ ಕಾರ್ಯದರ್ಶಿ ಕೆಎಂ ವಿಶಾಲಾಕ್ಷಿ ಘೋಷಿಸಿದ್ದಾರೆ. ಚುನಾವಣಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನ ಪಡೆದಿದ್ದಾರೆ ಅಭ್ಯರ್ಥಿಗಳು. ಕಾಂಗ್ರೆಸ್ನ 3, ಬಿಜೆಪಿಯ 1 ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ರಾಜ್ಯಸಭೆಗೆ 4 ಅವಿರೋಧವಾಗಿ ಆಯ್ಕೆಯಾಗಿರೋದು. ಕರ್ನಾಟಕದಿಂದ 4ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ ಹಾಗೂ ಎಂ ನಾಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿರೋದನ್ನು ಕರ್ನಾಟಕದವರು ಘೋಷಿಸಿರೋದು ಕಾರ್ಯದರ್ಶಿ, ವಿಧಾನಸಭೆಯ ಕಾರ್ಯದರ್ಶಿ ಕೆಎಂ ವಿಶಾಲಾಕ್ಷಿ. ಕರ್ನಾಟಕದಿಂದ 4ರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ರಾಜ್ಯಸಭೆಗೆ 4 ಅವಿರೋಧವಾಗಿ ಆಯ್ಕೆಯಾಗಿರೋದಿಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ನೋಡಿ, ಇವರೆಲ್ಲರೂ ಕೂಡ ಅವಿರೋಧ ಆಯ್ಕೆ. ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಎಂ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾಗಿರೋದು 4 ಅಭ್ಯರ್ಥಿಗಳು. ವಿಧಾನಸಭೆಯ ಕಾರ್ಯದರ್ಶಿ ಕೆಎಂ ವಿಶಾಲಾಕ್ಷಿ ಘೋಷಿಸಿದ್ದಾರೆ. ಚುನಾವಣಾಧಿಕಾರಿಯಿಂದ ಅಭ್ಯರ್ಥಿಗಳು ಪ್ರಮಾಣ ಪತ್ರವನ್ನ ಪಡೆದುಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವಿಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಅಲ್ಲೇ 3, ಬಿಜೆಪಿಯ 1 ಅಭ್ಯರ್ಥಿ ಆಯ್ಕೆಯಾಗಿರೋದು ಕೆಎಂ ವಿಶಾಲಾಕ್ಷಿ ಘೋಷಣೆ ಮಾಡಿದ್ದಾರೆ. ವಿಧಾನಸಭೆಯ ಕಾರ್ಯದರ್ಶಿ ಕೆಎಂ ವಿಶಾಲಾಕ್ಷಿ ಅವರು ಘೋಷಿಸಿದ್ದಾರೆ. ಚುನಾವಣಾಧಿಕಾರಿಯಿಂದ ಪ್ರಮಾಣ ಪತ್ರವನ್ನ ಪಡೆದಿದ್ದಾರೆ 4 ಅಭ್ಯರ್ಥಿಗಳು. ಇದರಲ್ಲಿ ಕಾಂಗ್ರೆಸ್ನವರು 3, ಜೊತೆಗೆ ಬಿಜೆಪಿಯಿಂದ 1. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸ್ವಾಮಿ. ಸದ್ಯಕ್ಕೆ ವಿಧಾನಸಭೆಯ ಕಾರ್ಯದರ್ಶಿ ಕೆಎಂ ವಿಶಾಲಾಕ್ಷಿ ಘೋಷಣೆ ಮಾಡಿದ್ದಾರೆ 4 ಅಭ್ಯರ್ಥಿಗಳು ಅಂತ ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ ಸ್ವಾಮಿ? ಅಮೃತ, ರಾಜ್ಯಸಭಾ ಚುನಾವಣೆ ಇದೇ ತಿಂಗಳು 18ರಂದು ನಡೀಬೇಕಾಯಿತು. ಆದ್ರೆ ಹೆಚ್ಚುವರಿ ಅಭ್ಯರ್ಥಿಗಳು ಯಾರು ಸ್ಪರ್ಧೆ ಮಾಡದ ಕಾರಣ ಸ್ಪರ್ಧೆ ಮಾಡಿದಂತಹ ಕಾಂಗ್ರೆಸ್ನಿಂದ 3 ಅಭ್ಯರ್ಥಿಗಳು ಹಾಗೂ ಬಿಜೆಪಿಯಿಂದ 1 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. ಅವಿರೋಧವಾಗಿ ಈ 4 ಅಭ್ಯರ್ಥಿಗಳನ್ನ ಈಗ ಆಯ್ಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮನ್ಸೂರ್ ಅಲಿ ಖಾನ್ ಹಾಗೂ ಪವನ್ ಖೇರಾ ಅವರು ಸ್ಪರ್ಧೆ ಮಾಡಿದ್ರು. ಇನ್ನ ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜ್ ಸ್ಪರ್ಧೆ ಮಾಡಿದ್ರು ಅಂತ. ಈ 4 ಜನ ಸ್ಪರ್ಧೆ ಮಾಡಿದ ಹಿನ್ನೆಲೆಯಲ್ಲಿ ಯಾರು ಹೆಚ್ಚುವರಿಯಾಗಿ ಸ್ಪರ್ಧೆಯನ್ನ ಹಾಕದ ಕಾರಣ ಅವಿರೋಧವಾಗಿ ಆಯ್ಕೆ ಮಾಡಿ ಈಗ ಚುನಾವಣಾ ಅಧಿಕಾರಿಯಾದಂತಹ ಕಾರ್ಯದರ್ಶಿಯಾದಂತಹ ವಿಶಾಲಾಕ್ಷಿ ಅವರು ಘೋಷಣೆ ಮಾಡಿರುವಂತದ್ದು. ಈಗಾಗಲೇ ಅಭ್ಯರ್ಥಿಗಳು ಅಂದ್ರೆ ಮನ್ಸೂರ್ ಅಲಿ ಖಾನ್ ಸೇರಿದಂತೆ ಪವನ್ ಖೇರ್ ಹಾಗೂ ಬಿಜೆಪಿ ಅಭ್ಯರ್ಥಿಯಾದಂತ ಎಂ ನಾಗರಾಜ್ ಅವರು ಆ ಚುನಾವಣಾಧಿಕಾರಿಯನ್ನ ಭೇಟಿ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸರ್ಟಿಫಿಕೇಟ್ ಕೂಡ ಈಗ ಪಡೆದಿರುವಂತದ್ದು. ಅಂದ್ರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆದ ಕಾರಣ ಯಾವುದೇ ಸ್ಪರ್ಧಾತ್ಮಕವಾದಂತಹ ಒಂದು ಚುನಾವಣೆ ನಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಘೋಷಣೆ ಆಗಿತ್ತು. ಘೋಷಣೆ ಆದಂತ ಸಂದರ್ಭದಲ್ಲೂ ಕೂಡ ಅದು ಸಂಬಂಧಪಟ್ಟಂತ ದಾಖಲೆಯನ್ನ ಈಗ ಪಡೆದಿರುವಂತದ್ದು. ಅಂದ್ರೆ ಗೆದ್ದಿರುವಂತ ಅಭ್ಯರ್ಥಿಗಳು ಕೂಡ ಹೇಳ್ತಾ ಇದ್ರು, ನಾವು ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಇನ್ನ ರಾಜ್ಯಸಭೆಯಲ್ಲಿ ಧ್ವನಿ ಎತ್ತುತ್ತೇವೆ, ಕರ್ನಾಟಕದ ಒಂದು ಋಣವನ್ನು ತೀರಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಈ ಹಿಂದೆ ಕೂಡ ಹಲವು ರಾಜ್ಯಸಭಾ ಸೇರಿದಂತೆ ಸಂಸದರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಇವರು ರಾಜ್ಯದ ಯಾವುದೇ ವಿಚಾರಗಳನ್ನ ಸಮಸ್ಯೆಗಳನ್ನ ಎತ್ತೋದಿಲ್ಲ, ಚರ್ಚೆ ಮಾಡೋದಿಲ್ಲ ಎಂಬ ವಿಚಾರಗಳು ಚರ್ಚೆ ಆಗ್ತಾ ಇದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿರುವ ಅಭ್ಯರ್ಥಿಗಳು ನಾವು ನಮ್ಮ ರಾಜ್ಯದ ಬಗ್ಗೆ ಇನ್ನ ಧ್ವನಿ ಎತ್ತುತ್ತೇವೆ ಅಂತ ಹೇಳಿರೋದು ಎಷ್ಟರ ಮಟ್ಟಿಗೆ ಈ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿರುವಂತದ್ದು ಅಮೃತ. ಇನ್ನು ಈಗ ರಾಜ್ಯಸಭೆಯನ್ನ ಅದರಲ್ಲೂ ಕೂಡ ಈ ಒಂದು ಎಲೆಕ್ಷನ್ 18ಕ್ಕೆ ಇರುತ್ತೆ ಅಂತ ಬಹಳಷ್ಟು ಪೂರ್ವ ತಯಾರಿಗಳನ್ನೆಲ್ಲ ಮಾಡ್ಕೊಳ್ತಾ ಇತ್ತು. ಈ ಅಚ್ಚರಿ ಬೆಳವಣಿಗೆ ಹೇಗಿರುತ್ತೆ ಸ್ವಾಮಿ ಸದ್ಯಕ್ಕೆ? ಅಮೃತ, ಚುನಾವಣೆ, ರಾಜ್ಯಸಭಾ ಚುನಾವಣೆ ಹಾಗೂ ಪರಿಷತ್ ಚುನಾವಣೆ ಇದೇ ತಿಂಗಳ 18ರಂದು ನಡೆಯಬೇಕಾಗಿತ್ತು. ಒಂದು ಕಡೆ ರಾಜ್ಯಸಭಾ ಚುನಾವಣೆಗಿಂತ ಪರಿಷತ್ತು ಚುನಾವಣೆ ಸಾಕಷ್ಟು ಕಾವೇರ್ತಾ ಇದೆ. ಯಾಕಂದ್ರೆ ರಾಜ್ಯಸಭಾ ಚುನಾವಣೆಗೆ
ಹೆಚ್ಚುವರಿಯಾಗಿ ಅಭ್ಯರ್ಥಿಗಳನ್ನ ಹಾಕ್ಬೋದಾ ಎಂಬ ಚರ್ಚೆಗಳು ಶುರುವಾಗಿದ್ರು. ಆದ್ರೆ ಮತಗಳನ್ನ ಲೆಕ್ಕಾಚಾರಗಳ ಮಾಡ್ಕೊಂಡು ಅಷ್ಟೇ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರು. ಇನ್ನು ಬಿಜೆಪಿಯಲ್ಲೂ ಕೂಡ ಅಷ್ಟೇ ಒಬ್ಬರು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಗೆಲುವಿನ ಹಾದಿಯನ್ನ ಸುಗಮಗೊಳಿಸಿದ್ರು. ಅಂದ್ರೆ ಬಿಜೆಪಿಯಲ್ಲಿ ಹಾಗೂ ಜೆಡಿಎಸ್ ಎರಡೂ ಮತಗಳನ್ನ ಲೆಕ್ಕಾಚಾರವನ್ನ ಹಾಕಿ ಒಬ್ಬರ ಅಭ್ಯರ್ಥಿಯನ್ನ ಸ್ಪರ್ಧೆ ಮಾಡಿದ್ರು. ಅಂದ್ರೆ ಒಂದು ಕಡೆ ದೇವೇಗೌಡರಿಗೆ ಮತ್ತೆ ಅವಕಾಶ ಕೊಡಬಹುದು ಎಂಬ ಚರ್ಚೆಗಳು ಶುರುವಾಗ್ತಾ ಇತ್ತು. ಅದೇ ಕೊನೆ ಕ್ಷಣದಲ್ಲಿ ಪ್ರೊಫೆಸರ್ ನಾಗರಾಜು ಅವರಿಗೆ ಅವಕಾಶ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ 18ರಂದು ನಡೆಯಬೇಕಾಗಿದ್ದ ಚುನಾವಣೆ ಅಂದ್ರೆ ಯಾರೂ ಕೂಡ ಹೆಚ್ಚುವರಿಯಾಗಿ ಸ್ಪರ್ಧಿಸದ ಕಾರಣ ಇವತ್ತೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತದ್ದು. ಅಮೃತ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಅಚ್ಚರಿಯ ಬೆಳವಣಿಗೆ ಇವತ್ತು ನಡೆದಿರೋದು. ಅದರಲ್ಲೂ ಕೂಡ ಏನೇನೆಲ್ಲ ಸ್ಟಾರ್ಟಿಂಗ್ ಇಂದ ಆಯ್ತು ಅಂತ ನಾವು ನೋಡೋದಾದ್ರೆ, ದೇವೇಗೌಡರಿಗೆ ಬಾರಿ ಅದಕ್ಕೊಂದು ಅವಕಾಶ ಸಿಗುತ್ತೆ. ವಯಸ್ಸಿನ ಲೆಕ್ಕಾಚಾರ ಎಲ್ಲವನ್ನ ಕೂಡ ಪರಿಗಣಿಸಿ ದೇವೇಗೌಡರಿಗೆ ಕೊಡ್ತಾರೆ ಅನ್ನುವಂಥದ್ದಿತ್ತು. ಯಾವಾಗ ದೇವೇಗೌಡರಿಗೆ ಮಿಸ್ ಆಯ್ತು, ಆ ಸಂದರ್ಭದಲ್ಲಿ ಒಂದು ಕಡೆ ಕಾಂಗ್ರೆಸ್ ಟೀಕಾ ಟಿಪ್ಪಣಿಯನ್ನ ಮಾಡೋದಕ್ಕೆ ಶುರುವಾಯಿತು. ದೇವೇಗೌಡರು ಕೊಡ್ಲಿಲ್ಲ, ವಯಸ್ಸಿನ ಲೆಕ್ಕಾಚಾರ ಹಂಗೆ ಹಿಂಗೆ ಅಗೌರವ ತೋರ್ಬಿಡ್ತು ಅಂತೆಲ್ಲ ಇತ್ತು. ಅದೆಲ್ಲ ಬೆಳವಣಿಗೆಗಳ ನಂತರ 18ಕ್ಕೆ ಎಲೆಕ್ಷನ್ ಬಹಳಷ್ಟು ತಯಾರಿಗಳು ನಡೀತಾ ಇರುವಾಗಲೇ ಈಗೊಂದು ಅಚ್ಚರಿಯ ಬೆಳವಣಿಗೆಗಳು ನಡೆದು ಹೋಗಿದೆ.